ಅಪ್ಲೋಡ್ ಮಾಡ್ಬೋದು ಒ ಟಿ ಟಿಯಲ್ಲಿ. ಅವಾಗೇನಾಗುತ್ತೆ, ಅದೇ ಪ್ರೋತ್ಸಾಹ. ಒ ಟಿ ಟಿ ನೀವು ಅಪ್ಲೋಡ್ ಮಾಡಿದಾಗ ಅದ್ರಾಗೆ ಪ್ರಾಫಿಟ್ ಶೇರಿಂಗ್ ಆಗ್ತದೆ. ನಿಮಗೆ 40%, ನಮಗೆ 60%, ಅಥವಾ ನಮಗೆ 60%, ನಿಮಗೆ 40%. ಎಷ್ಟು ಅದರಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಮಾಡಲಲ್ಲಿ ಎಷ್ಟು, ಅಥವಾ ಪೇಪರ್ ವ್ಯೂ ಮಾಡಲಿ ಎಷ್ಟು ನಿಮ್ಮ ಸಿನಿಮಾನ ಎಷ್ಟು ಮಟ್ಟಿಗೆ ಪ್ರದರ್ಶನ ಆಗುತ್ತೆ, ನಿಮ್ಮದು ಎಷ್ಟು ಮಟ್ಟಿಗೆ ಲೈಕಿಂಗ್ ಆಗುತ್ತೆ ಜನಗಳಿಂದ, ಅದ್ರ ಮೇಲೆ ವ್ಯಾಪಾರ ಆಗುತ್ತೆ. 100% ರೀ. ಅದ್ರಾಗ ನೋಡಿರಿ, ಅದ್ರಾಗೇನು ವ್ಯತ್ಯಾಸನೇ ಇಲ್ಲ. ಮನೋರಂಜನೆಗೆಲ್ಲ ಪುಕ್ಕಟ್ಟಿ ಕೊಡೋಕ್ಕಾಗಲ್ಲ. ಈಗ ಬಸ್ ಕೊಟ್ಟಿದ್ದೀವಿ, ಅಕ್ಕಿ ಕೊಟ್ಟಿದ್ದೀವಿ ಅಂತೇಳಿ ಇದನ್ನೆಲ್ಲ ಕೊಡೋಕ್ಕಾಗಲ್ಲ. ಅದ್ರಾಗೇನು ಮುಲಾಜಿಲ್ಲ, ಚುನಾವಣೆಗೇನು ಸಂಬಂಧ ಇಲ್ಲ. ಮಾಡ್ತಿದ್ದೇವಲ್ಲ, ಅಲ್ಲೇ ಮೀಟಿಂಗ್ ಆಗಿದ್ದಾವೆ, 2 ಮೀಟಿಂಗ್ ಆಗಿದ್ದಾವೆ. ಇವ್ರು ಹೇಳಿದ್ರಲ್ಲ, ಅಮೆಝಾನ್ ಪ್ರೈಮ್ ವಿಡಿಯೋ, ನೆಟ್ಫ್ಲಿಕ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಆಯಿತು. ಮೋದಿಯವರು ಪ್ರಧಾನಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದಾರೆ ಅಂದರೆ, ಇದು ರೈಟ್ ಟು ವರ್ಕ್ ಇರ್ತಕ್ಕಂಥ ತೆಗೆದು ತನಗೇನು ಬೇಕು ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದು ನಾವು ಕಂಡೆಮ್ ಮಾಡ್ತೇವೆ. ಮತ್ತು ಥ್ರೂಔಟ್ ಕಂಟ್ರಿ ಇದು ಎಜುಟೇಷನ್ ನಾವು ನಡೆಸ್ತೇವೆ. ಎರಡನೇದು, 60 ದಿವಸಿನ ಗ್ಯಾಪ್, ಅವಾಗ ಕೆಲಸ ಇಲ್ಲ. ಅಂದರೆ ಆ 60 ದಿವಸಿನ ಒಳಗೆ ಜನ ಏನು ಮಾಡಬೇಕು? ಕೂಲಿಕಾರರು. ಈಗ ಕೆಲವು ಜನರ ಮಾತು ಕೇಳಿ ಅವರು 60 ದಿವಸ ಗ್ಯಾಪ್ ಕೊಟ್ಟಿದ್ದಾರೆ. ಏನೋ ಒಂದು 15 ದಿವಸ ಮಾಡಿದ್ರು, 8 ದಿವಸ ಮಾಡಿದ್ರು ನಡೆದು ಹೋಗ್ಬೋದು. ಆದರೆ ಸುಮಾರು 60 ದಿವಸ ಗ್ಯಾಪ್ ಕೊಟ್ಟು ಅವ್ರ ಹೊಟ್ಟೆ ಮೇಲೆ ಅವರಿಗೆ ಉಪವಾಸ ಕೆಡತಕ್ಕಂಥ ಕೆಲಸ ಮತ್ತೆ ಮಾಡಿದ್ದಾರೆ. ಯಾರು ಅದು ಆಮೇಲೆ ಮಾಡಪ್ಪ, ಟಕ್ ಟಿಕ್ ಅಂತ ಹೇಳಿ ಇದಕ್ಕೆ ನಮ್ಗೆ ಮನಸ್ಸಾಗೋದಿಲ್ಲ. ನಾವೇನಾರು ಹೇಳಿದ್ರೆ ನೀವೊಂದು ಏನಾರ ಬರೆಯೋದು, ಅದು ಒಂದು ಆಮೇಲೆ ಇದು ಇಡೀ ದೇಶದ